2000 ಇಸವಿಯ ನಂತರ ಅವರ ವೃತ್ತಿ ಜೀವನ ಕುಸಿಯಲು ಆರಂಭಿಸಿದೆ. 12 ಅಫೇರ್ಸ್. ಅವನ ದೇಹವು 3 ದಿನಗಳಿಂದ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇದು ಅತ್ಯಂತ ಹೃದಯ ವಿದ್ರಾವಕ ಮತ್ತು ಬೇಸರದ ಘಟನೆಯಾಗಿತ್ತು. 12 ಅಫೇರ್ಸ್, 5 ಮದುವೆ, ಕೊನೆಯಲ್ಲಿ ಏಕಾಂಗಿ. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಖ್ಯಾತ ವಿಲನ್ ದೇಹ. ಬಾಲಿವುಡ್ನಲ್ಲಿ ಯಶಸ್ಸು ಸಾಧಿಸುವುದು ಎಷ್ಟು ಸುಲಭವೋ ಹೆಸರನ್ನ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಇದು 80 ಮತ್ತು 90ರ ದಶಕದಲ್ಲಿ ಖಳ ನಾಯಕನಾಗಿ ಬೆಳ್ಳಿತೆರೆಯಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿದ ನಟನ ಕತೆ. ಆದರೆ ಅಂತಿಮವಾಗಿ ಒಂಟಿತನ ಅವರ ಜೀವವನ್ನ ಬಲಿ ತೆಗೆದುಕೊಂಡಿತ್ತು. ಈ ನಟ ಬೇರಾರೂ ಅಲ್ಲ, ಮಹೇಶ್ ಆನಂದ್. ಮಹೇಶ್ ಆನಂದ್ ಒಬ್ಬ ಪ್ರತಿಭಾನ್ವಿತ ಕಲಾವಿದರಾಗಿದ್ದರು. ನಟ ಮಾತ್ರವಲ್ಲದೆ ಬ್ಲ್ಯಾಕ್ ಬೆಲ್ಟ್ ಸಮರ ಕಲಾವಿದ ಮತ್ತು ತರಬೇತಿ ಪಡೆದ ಡ್ಯಾನ್ಸರ್ ಕೂಡ ಆಗಿದ್ದರು. ಅವರು 1984ರಲ್ಲಿ ಕಮಲ್ ಹಾಸನ್ ಮತ್ತು ರೀನಾ ರಾಯ್ ಅವರ ಕರಿಷ್ಮಾ ಚಿತ್ರದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ಅದಾದ ನಂತರ ಅವರು ಕ್ರಮೇಣ ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸ್ತಾರೆ. ಅಮಿತಾಬ್ ಬಚ್ಚನ್, ಗೋವಿಂದ, ಸಂಜಯ್ ದತ್, ಅಕ್ಷಯ್ ಕುಮಾರ್ ಮತ್ತು ಸುನಿಲ್ ಶೆಟ್ಟಿಯಂತಹ ಮುಖ್ಯ ನಟರೊಂದಿಗೆ ಪರದೆಯನ್ನ ಹಂಚಿಕೊಳ್ತಾರೆ. ಕೂಲಿ ನಂಬರ್ 1, ಬೇತಾಜ್ ಬಾದ್ಶಾ, ತಾನೇದಾರ, ವಿಜಯ್ ಪಥ, ಶಕ್ತಿಮಾನ್ ಮುಂತಾದ ಚಿತ್ರಗಳಲ್ಲಿನ ಅವರ ಅಭಿನಯ ವಿಶೇಷವಾಗಿ ಜನರ ಮನಸ್ಸನ್ನ ಗಳಿಸುತ್ತೆ. ಖಳನಾಯಕನ ಪಾತ್ರವನ್ನು ಕೂಡ ನಿರ್ವಹಿಸುವಾಗ ಅವರ ಮೋಡಿ ಮತ್ತು ಆಕ್ರಮಣಶೀಲತೆ ಪ್ರೇಕ್ಷಕರಿಗೆ ಸ್ಮರಣೀಯವಾಗಿರುತ್ತೆ. ಆದರೆ ಈ ಯಶಸ್ಸು ಅವರ ಜೊತೆ ಹೆಚ್ಚು ಕಾಲ ಉಳಿಯಲಿಲ್ಲ. 2000 ಇಸವಿಯ ನಂತರ ಅವರ ವೃತ್ತಿ ಜೀವನ ಕುಸಿಯಲು ಆರಂಭಿಸುತ್ತೆ. ಅವರ ಚಲನಚಿತ್ರ ಸೆಟ್ನಲ್ಲಿ ಅಪಘಾತವಾಗಿ ಗಂಭೀರವಾಗಿ ಗಾಯಗೊಂಡು 6 ತಿಂಗಳು ಆಸ್ಪತ್ರೆಯಲ್ಲಿರ್ತಾರೆ. ಆ ಅಪಘಾತದ ನಂತರ ಅವರ ಜೀವನ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ ನೋಡಿ. ಕೆಲಸ ಸಿಗೋದು ಕಷ್ಟವಾಗುತ್ತೆ ಮತ್ತು ಕ್ರಮೇಣ ಚಲನಚಿತ್ರೋದ್ಯಮದಿಂದ ದೂರ ಸರಿತಾರೆ. ಈ ಸಮಯದಲ್ಲಿ ಅವರ ವೈಯಕ್ತಿಕ ಜೀವನವೂ ಕೂಡ ಕುಸಿದು ಬೀಳುತ್ತೆ. ಅವರು 5 ಬಾರಿ ವಿವಾಹವಾಗ್ತಾರೆ. ಆದರೆ ಪ್ರತಿ ಸಂಬಂಧವು ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳುತ್ತೆ. ಕೊನೆಯ ಹೆಂಡತಿ ರಷ್ಯಾದವರಾಗಿದ್ದು ಮಹೇಶ್ಗೆ ತ್ರಿಶೂಲ್ ಎಂಬ ಮಗ ಕೂಡ ಇರ್ತಾನೆ. ಆದರೆ ದುರಾದೃಷ್ಟವಶಾತ್ ಅವನನ್ನ ಕೊನೆಯದಾಗಿ ಅಪ್ಪಿಕೊಳ್ಳುವ ಅವರ ಆಸೆ ಈಡೇರಲಿಲ್ಲ. ಮಹೇಶ್ ಆನಂದ್ ಅವರ ಸಾವಿನ ಸುದ್ದಿ ಎಲ್ಲರಿಗೂ ಆಘಾತವನ್ನ ಉಂಟು ಮಾಡುತ್ತೆ. ಅವನ ದೇಹವು 3 ದಿನಗಳಿಂದ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತಂತೆ. ನೆರೆಹೊರೆಯವರಿಗೆ ಅನುಮಾನ ಬಂದಾಗ ಅವರು ಪೊಲೀಸರಿಗೆ ಕರೆ ಮಾಡಿ ಬಾಗಿಲು ಒಡೆದು ಮಹೇಶ್ ಮೃತದೇಹವನ್ನ ಹೊರತೆಗೆತಾರೆ. ಇದು ಅತ್ಯಂತ ಹೃದಯ ವಿದ್ರಾವಕ ಮತ್ತು ಬೇಸರದ ಘಟನೆಯಾಗಿತ್ತು. ಅವರ ರಷ್ಯಾದ ಪತ್ನಿ ಅವರ ಅಂತ್ಯಕ್ರಿಯೆಗಾಗಿ ಮುಂಬೈಗೆ ಬರ್ತಾರೆ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಈ ನಟ ಯಾವುದೇ ಬೆಂಬಲವಿಲ್ಲದೆ ಕೊನೆ ಕ್ಷಣದಲ್ಲಿ ದುರಂತ ಅಂತ್ಯವನ್ನ ಕಾಣ್ತಾರೆ. ಸನಮ್ ತೇರಿ ಕಸಮ್, ಕರಿಷ್ಮಾ, ಭವಾನಿ ಜಂಕ್ಷನ್, ಇನ್ಸಾಫ್, ಶಾಹೆನ್ ಶಾ, ಐಸಿಂಗ್ ಆನ್ ದಿ ಗೋಲ್ಡ್, ಗಂಗಾ ಜಮುನಾ ಸರಸ್ವತಿ 2, ತುಫಾನ್ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದ ಮಹೇಶ್ ಆನಂದ್ ಈಗ ಈ ಲೋಕದಲ್ಲಿಲ್ಲ. ಅವರು ಫೆಬ್ರವರಿ 9, 2019ರಂದು ತಮ್ಮ 57ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳಿದ್ದಾರೆ. ಮೊದಲ ಮದುವೆ ನಿರ್ಮಾಪಕಿ ಬರ್ಕಾ ರಾಯ್ ಅವರೊಂದಿಗೆ. ಇಂಡಿಯಾ ಇಂಟರ್ನ್ಯಾಷನಲ್ ಎರಿಕಾ ಮಾರಿಯಾ ಡಿಸೋಜಾ ಮಹೇಶ್ ಆನಂದ್ ಅವರ 2ನೇ ಪತ್ನಿ. ಅವರಿಬ್ಬರಿಗೂ ಕೂಡ ಒಬ್ಬ ಮಗ ಕೂಡ ಇರ್ತಾನೆ. ನಂತರ 1992ರಲ್ಲಿ ಮಹೇಶ್ ಆನಂದ್ 3ನೇ ಬಾರಿಗೆ ಮಧು ಮಲ್ಹೋತ್ರಾ ಅವರನ್ನ ಮತ್ತು 4ನೇ ಬಾರಿಗೆ ನಟಿ ಉಷಾ ಬಚಾನಿ ಅವರನ್ನ 2000 ಇಸವಿಯಲ್ಲಿ ವಿವಾಹವಾಗ್ತಾರೆ. ನಂತರ ಅವರು 5ನೇ ಬಾರಿಗೆ ರಷ್ಯಾದ ಮಹಿಳೆ ಲಾಳಾನನ್ನ ವಿವಾಹವಾಗ್ತಾರೆ.